ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ದುರ್ಗಾ, ಸತ್ಯ ನೀನು ಪ್ರಜ್ಞೆ ಬಂತಲ್ವಾ? ಐ ಆಮ್ ಸೋ ಹ್ಯಾಪಿ. ದುರ್ಗಾ, ಬೇಡಮ್ಮ, ಆಯಾಸ ಮಾಡ್ಕೋಬೇಡ. ಮೇಡಮ್, ನೀನು ನಿನ್ನಿಂದಾಗಿ ಇವಳು ಇವತ್ತು ಹೀಗಿದ್ದಾಳೆ. ಇದಕ್ಕೆಲ್ಲ ಕಾರಣ ನೀನು ಆ ಹೂ ತಗೊಂಬಂದ್ಯಲ್ಲ, ಅದೇನೆ. ಅಪ್ಪ, ಸತ್ಯ, ನಂಗೀಗ ಸಮಾಧಾನ ಆಯ್ತು. ನಾವಷ್ಟು ಕಷ್ಟಪಟ್ಟು ಪ್ರಯತ್ನ ಪಟ್ಟಿದ್ದು ಸುಳ್ಳಾಗ್ಲಿಲ್ಲ. ಪುಟ್ ಮೇಡಮ್, ನೀನು ಹುಷಾರಾಗಿದೆಯಾ ಅಲ್ವಾ? ನಾನು ಹುಷಾರಾಗೇ ಇದ್ದೀನಿ ದುರ್ಗಾ. ನಿನಗೆ ಪ್ರಜ್ಞೆ ಇಲ್ಲದೆ ಇರುವಾಗ ಎಲ್ಲರೂ ಎಷ್ಟು ಆತಂಕ ಪಟ್ಕೊಂಡಿದ್ರು ಗೊತ್ತಾ? ಈಗ ನೋಡು, ಎಲ್ಲರೂ ಮುಖದಲ್ಲೂ ನಿರಾಳತೆ ತುಂಬಿಕೊಂಡಿದೆ. ದುರ್ಗಾ, ನೀನು ಸಂಜೀವಿನಿ ಪುಷ್ಪ ತರಕ್ ಹೋಗಿದ್ದೆ, ಆಮೇಲೆ ವಾಪಸ್ ಬಂದೆ. ಆದ್ರೆ ಶರತ್ ಹೇಳ್ತಾನೆ ಅವನಿಗೆ ಆಕ್ಸಿಡೆಂಟ್ ಆಯ್ತು, ಆಮೇಲೆ ಪ್ರಜ್ಞೆ ತಪ್ತು ಅಂತ. ನಿಜವಾಗ್ಲೂ ಅಲ್ಲಿ ಏನಾಯ್ತು, ನಿನಗೇನಾಯ್ತು ನೆನ್ಪಿದ್ಯಾ? ಅದು ಸರ್, ಅವತ್ತು ನಾನು ಬಸ್ಸು ಸಂಜೀವಿನಿ ಪುಷ್ಪ ತಗೊಂಡು ವಾಪಸ್ ಕಾರಲ್ಲಿ ಬರ್ತಾ ಇದ್ವಿ. ಆಗ ಕಾರು ಒಂದು ಮರಕ್ಕೆ ಡಿಕ್ಕಿ ಹೊಡಿತು. ನಮ್ಮ ಹತ್ರ ಜಾಸ್ತಿ ಸಮಯ ಬೇರೆ ಇರಲಿಲ್ಲ. ನಾನು ಅದಕ್ಕೆ ಆ ಪುಷ್ಪನ ಎತ್ಕೊಂಡು ಪುಟ್ ಮೇಡಮ್ ಹತ್ರ ಹೋದೆ. ಆಮೇಲೆ ಆ ಪುಷ್ಪದ ಒಂದು ದಳ ತಗೊಂಡು ಪುಟ್ ಮೇಡಮ್ ತುಟಿ ಮೇಲಿಟ್ಟು ಇನ್ನೇನೊಳಗೆ ತಿನ್ನಿಸ್ಬೇಕು ಅಂತ ಹೋದೆ. ಆಮೇಲೆ ಆಮೇಲೆ ಏನಾಯ್ತು ದುರ್ಗಾ? ಆಮೇಲೆ ಆಮೇಲೆ ಏನಾಯ್ತು ಗೊತ್ತಾಗ್ತಿಲ್ಲ. ಈಗಲೇ ಎಚ್ಚರಾಗ್ತಿರೋದ್ರಿಂದ ನನಗೊಂದು ಗೊತ್ತಾಗ್ತಿಲ್ಲ. ನೆನ್ಪಾಗ್ತಿಲ್ವಾ? ಅಯ್ಯೋ, ಅದನ್ನೆಲ್ಲ ಕಟ್ಕೊಂಡು ಏನಾಗ್ಬೇಕಾಗಿದೆ ಈಗ? ಎಲ್ಲ ಆಯ್ತಲ್ಲ. ದಮಯಂತಿ, ಎಲ್ಲಾ ಕಡೆ ನೀನು ಮಾತಾಡ್ಲೇಬೇಕು ಅಂತೇನಿಲ್ಲ. ಅಯ್ಯೋ ಅಣ್ಣ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ.